ಬಣ್ಣಿಸಲೆಂದರೆ 100 ಮಾತುಗಳು ಸಾಲವು. ಗುರುವೇ ಶಿವನು ಎಂಬುದನರಿತರೆ ಭುವಿಯೇ ಕೈಲಾಸವು. ಸ್ಮರಿಸಿದರೆ ಬಂಧನವೆಲ್ಲ ಕರಗುವುದು. ಗುರುವಿನ ಕೃಪೆಯ ನೆರಳಲಿ ನಿಂತರೆ ಈ ಜನ್ಮವೇ ಸಾರ್ಥಕವು. ಒಣಗಿದ ಮರವು ಚಿಗುರುವುದು, ಸದ್ಗುರು ವರವ ನೀಡಿದರೆ ಮೂಕನು ಕೂಡ ಮಾತಾಡುವನು. ವರಗುರುವ ಭಯವ ತೋರಿದರೆ ಕತ್ತಲ ದಾರಿಯ ದೀಪವೇ ಗುರುಬೋಧೆಯ ಬೆಳಕಯ್ಯ. ಅಜ್ಞಾನ ಸಾಗರ ದಾಟಲು ಗುರುಪಾದವೇ ದೋಣಿಯು. ಕಲ್ಲು ಹೃದಯವು ಕರಗುವುದು ಗುರುವಿನ ಕರುಣೆಯ ಸ್ಪರ್ಶಕ್ಕೆ. ಅಹಂಕಾರ ಸುಟ್ಟು ಭಕ್ತಿ ಅರಳುವುದು ಗುರು ದೃಷ್ಟಿಗೆ. ಶಾಸ್ತ್ರಗಳ ಸಾರ ಒಂದೇ ವಾಕ್ಯ, ಗುರುವಚನವೇ ಸತ್ಯವಯ್ಯ. ವೇದ ಉಪನಿಷತ್ ಹೇಳಿದ ಅರ್ಥವು ಗುರುಮುಖವಯ್ಯ. ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿ ಪರಮ ಗುರು ಲಭಿಸುವನು. ಅವನು ಕಂಡ ದಾರಿಯ ಹಿಡಿದರೆ ಭವಸಾಗರ ದಾಟಿಸುವನು. ನಾಮರೂಪಗಳ ಮೀರಿ ನಿಂತ ತತ್ವವೇ ಗುರು ರೂಪವಯ್ಯ. ಕಾಯದೋಳ್ ಶಿವನ ತೋರಿಸುವ ಕಣ್ಣುಗಳೇ ಗುರು ಕೃಪೆಯಯ್ಯ. ನೋವು ಬಂದರೆ ತಾಯಿಯ ನೆನಪು, ಭಯ ಬಂದರೆ ಗುರು ನೆನಪಯ್ಯ. ಎಲ್ಲ ದಿಕ್ಕುಗಳು ಮುಚ್ಚಿದಾಗ ದಾರಿ ತೋರುವನು ಗುರುವಯ್ಯ. ನಿನ್ನನೆ ಮರೆಯದೆ ನಡೆದರೆ ಹಾದಿ ತಪ್ಪದು ಎಂದಿಗೂ. ಗುರುವಿನ ಚರಣದಲ್ಲಿ ಶರಣಾದರೆ ಸೋಲು ಇಲ್ಲ ಜೀವನದಲ್ಲೂ. ಮಂತ್ರವಿಲ್ಲ ತಂತ್ರವಿಲ್ಲ ಗುರುವಚನವೇ ಮಂತ್ರವಯ್ಯ. ಯಾಗವಿಲ್ಲ ಯತ್ನವಿಲ್ಲ ಗುರು ಸ್ಮರಣೆಯೇ ಯಾಗವಯ್ಯ. ಬಯಕೆ ಬಿಟ್ಟಾಗ ಬರುವುದು ಗುರುವಿನ ನಿಜ ದರ್ಶನ. ನಾನು ಎಂಬ ಅಹಂ ಕರಗಿದಾಗ ಆಗಲೇ ಶಿವಾನುಭವ ಮನನ. ಮೌನದಲ್ಲೇ ಮಾತನಾಡುವ ಗುರುವಿನ ನೋಟವೇ ವರವಯ್ಯ. ಒಮ್ಮೆ ನೋಡಿದರೆ ಸಾಕು ಜನ್ಮದ ಪಾಪ ಕಳೆಯುವುದಯ್ಯ. ಹೃದಯ ಮಂದಿರದೊಳಗೆ ಕುಳಿತ ಸದಾಶಿವನೇ ಗುರು ರೂಪ. ಅವನ ಪಾದ ಧ್ಯಾನ ಮಾಡಿದರೆ ಸಹಜ ಸಮಾಧಿಯ ಸ್ವರೂಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಮಹೇಶ್ವರ. ಗುರುವಿಲ್ಲದೆ ಇಲ್ಲವಯ್ಯ ಸುಜ್ಞಾನ ಭಕ್ತಿ ಈಶ್ವರ. ಲೋಕ ತೋರಿಸಿದವನು ತಂದೆ, ಮೋಕ್ಷ ತೋರಿಸುವವನು ಗುರು. ಅಂಧಕಾರದಿಂದ ಬೆಳಕಿಗೆ ತಂದ ಆತ್ಮಬಂಧುವೇ ಶ್ರೀ ಗುರುವು. ಈ ದೇಹವಿರಲಿ ಉಸಿರಿರಲಿ ಗುರುವಿಗೆ ಸಮರ್ಪಣೆ. ಈ ಜೀವವಿರಲಿ ಭಾವವಿರಲಿ ಗುರುವಿಗೆ ಅರ್ಪಣೆ. ಇನ್ನೊಂದು ಬೇಡಿಕೆ ಇಲ್ಲವಯ್ಯ ಗುರುವಿನ ಪಾದ ಧೂಳೆ ಸಾಕು. ಅದೇ ನನ್ನ ಕೈಲಾಸವಯ್ಯ, ಅದೇ ನನ್ನ ಪರಮ ಸುಖ. ಗುರುವಿನ ಮಹಿಮೆಯ ಬಣ್ಣಿಸಲೆಂದರೆ 100 ಮಾತುಗಳು ಸಾಲವು. ಗುರುವೇ ಶಿವನು ಎಂಬುದನರಿತರೆ ಭುವಿಯೇ ಕೈಲಾಸವು.